What's up fam, welcome back to my ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ನಿಮಗೆ ಹೆಂಗೆ ಎಲ್ಲನ ಸ್ಟಾರ್ಟಿಂಗ್ ಹೇಳ್ಕೊಟ್ಟಂಗೆ ಹೆಂಗೆ ಇವಾಗ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೆಂಗೆ ಯೂಸ್ಫುಲ್ಲಾಗಿ ಪ್ರೊಡಕ್ಟಿವ್ ಆಗಿರ್ಬೋದು ಅಂತ ತಿಳಿಸ್ಕೊಡ್ತೀನಿ ಗಾಯ್ಸ್. ಇವತ್ತಿನ ವ್ಲಾಗಲ್ಲಿ ಬನ್ನಿ. ಆಲ್ಮೋಸ್ಟ್ 11:15 ಆಗಿದೆ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಸೊ ಬನ್ನಿ ಇವತ್ತಿನ ವರ್ಕೌಟ್ ಏನಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಗಾಯ್ಸ್. ವರ್ಕೌಟು ಮತ್ತು ಬೈಸಿಪ್ಸ್ ವರ್ಕೌಟು ಗಾಯ್ಸ್. ಫಸ್ಟು ಬೈಸಿಪ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಫುಲ್ ನೀವು ಹಿಂಗೆ ತಗೊಂಡು ಹಿಂಗೆ ಸ್ಲೋ ಆಗಿ ಹಿಂಗೆ ಬರಬೇಕು ಗಾಯ್ಸ್. ಹಿಂಗೆ ಹೋಗಿ ಹಿಂಗೆ ಸ್ಲೋ ಆಗಿ ಹಿಂಗೆ ಬರಬೇಕು ಗಾಯ್ಸ್. ನೆಕ್ಸ್ಟ್ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಸೊ ಮಿಸ್ ಮಾಡೋಂಗಿಲ್ಲ. ಮುಂದೆ ತರಷ್ಟು ತೊಗೋಬೋದಾಗಿತ್ತು, ಬಟ್ ಸ್ಟಿಲ್ ನಿಮ್ಗೆ ತಿಳಿಸ್ಕೊಡೋಕ್ಕೆ ಅಂತಲೇ ಈ ವ್ಲಾಗಲ್ಲಿ ಮಾಡ್ತಾ ಇರೋದು ಗಾಯ್ಸ್. ಸೊ ಬನ್ನಿ ನೆಕ್ಸ್ಟು ತೋರಿಸ್ತೀನಿ ನೆಕ್ಸ್ಟ್ ವರ್ಕೌಟ್ ಯಾವುದಿರುತ್ತೆ ಅಂತ. ನಿಮ್ಮ ಮನೇಲೆ ಅದೇ ಯಾವ ಥರ ಹಿಂಗೆ ಎಫೆಕ್ಟಿವ್ ಆಗಿ ವರ್ಕೌಟ್ ಮಾಡ್ಬೋದು ಪ್ರಾಪರಾಗಿ ಅಂತಲೇ ತಿಳಿಸ್ಕೊಡೋಕ್ಕೆ ವ್ಲಾಗ್ ಮಾಡ್ತಾ ಇರೋದು ಗಾಯ್ಸ್. ಸೊ ಗಾಯ್ಸ್ ನೆಕ್ಸ್ಟ್ ಕರ್ಲ್ಸ್ ಮಾಡೋಣ ಗಾಯ್ಸ್. ಕರೆಕ್ಟಾಗಿ ಬರಬೇಕು ಗೈಸ್. ಸೊ ಈ ಡಂಬಲ್ಸ್ ಬಂದ್ಬಿಟ್ಟು 3 kg ಇದೆ ಗೈಸ್. ಸೊ ನೆಕ್ಸ್ಟು ಸೈಡ್ ರಸ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20. ಸೊ ನೆಕ್ಸ್ಟ್ ಬಂದು ಪ್ರಾಪರ್ ಹಿಂಗೆ ಅಡ್ಜಸ್ಟ್ಮೆಂಟಾಗಿ ಹಿಂಗೆ ಇಟ್ಕೊಂಡು ಆರ್ಮ್ಸ್ನ ಹಿಂಗೆ ತಗೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20
ಬರಬೇಕು. ಇಲ್ಲ ಸೊ ಗೈಸ್ ತಗೊಳ್ಳೋಣ. ಸೊ ಚೆನ್ನಾಗಿ ನೋಡೋಲ್ಲ ಹಿಂಗೆ ಅದು ಒಂದು ಪ್ರತಿಯೊಂದು ಫಾರ್ಮಲ್ಲಿ ಹಿಂಗೆ ಆ ಥರ ಮಾಡಬೇಕು ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಕರೆಕ್ಟಾಗಿ ಅದನ್ನೇ ಫಾಲೋ ಮಾಡಿ. ಏನೋ ನಿಮ್ಗೆ ಬೇಕಾಗಿದ್ರೆ ಡಂಬಲ್ಸ್ ಅಷ್ಟೇ. ಆ ಡಂಬಲ್ಸ್ ಯೂಸ್ ಮಾಡ್ಕೊಂಡು ಹೆಂಗೆ ಎಫೆಕ್ಟಿವ್ ರೆಸಿಪ್ ವರ್ಕೌಟ್ಗಳನ್ನ ಮಾಡ್ಬೋದು ಅಂತ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ. ಸೊ 2 ವರ್ಕೌಟ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಆರ್ಮ್ಸ್ ವರ್ಕೌಟ್ ಮಾಡೋಣ. ಬನ್ನಿ ಗೈಸ್. ಸೊ ಆರ್ಮ್ಸ್ ವರ್ಕೌಟ್ ಬಂದು ಫಸ್ಟ್ ನಾನು ಮಾಡ್ತಾ ಇರೋದೆ ಆರ್ಮ್ ಕರ್ಲ್ಸ್. ಹಿಂಗೆ ಸ್ಟ್ರೇಟಾಗಿ ಹಿಂಗೆ ಇಟ್ಕೊಂಡು ನೀವು ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಹಿಂಗೆ ಟ್ವಿಸ್ಟ್ ಮಾಡಬೇಕು ಗೈಸ್. 1 2 3 4 5 6 7 8 9 10 11 12 13 14 15 16 17 18 19 20 ಮಿಡಲ್ ಮಸಲ್. ಸೊ ಹಿಂಗೆ ಇದನ್ನು ಒಂದು 12 ಟೈಮ್ಸ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 ಮಾಡಿದ್ದೀನಿ ಗೈಸ್. ಹಂಗೆ ಎಡಗಡೆ ಕೈಯಲ್ಲಿ ಈ ಥರ ಮಾಡ್ಬೋದು. ಈ ಕಡೆ ಈ ಮಸಲ್ಸ್ನ ಎಫೆಕ್ಟಿವ್ ಆಗಿ ಹೆಂಗೆ ಆಗುತ್ತೆ ಅಂತ ನೋಡ್ಬೋದು ಗೈಸ್. 16 17 18 19 20 21 22 23 24 25 26 27 28 29 30. ಅದೇ ಥರ ಈ ಕಡೆನ ಹಿಂಗೆ ಬ್ಯಾಕ್ ಸೈಡ್ ಈ ಥರ ಇಟ್ಕೊಂಡು ಹಿಂಗೆ ಮಾಡ್ಬೋದು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಸೊ ಗೈಸ್ ನೆಕ್ಸ್ಟ್ ಒಂದು ಆರ್ಮ್ಸ್ ವರ್ಕೌಟ್ಗೆ ನೀವು ಏನಂದರೆ ಈ ಥರ ಇಟ್ಕೊಂಡು ಈ ಥರ ಈ ಪೊಸಿಷನಲ್ಲಿ ಇಟ್ಕೊಂಡು ಹಿಂಗೆ ಮಾಡಬೇಕು. 1 2 3
28, 29, 30. ಇವಾಗ ಹೆಂಗೆ ಮಾಡ್ಬೋದು ತಿಳಿಸ್ಕೊಟ್ಟಿದ್ದೀನಲ್ಲ ಗಾಯ್ಸ್. ಸೊ ಇದನ್ನೇ ಪ್ರಾಪರಾಗಿ ಫಾಲೋ ಮಾಡಿ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಆರ್ಮ್ಸ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ. ಮೇನಾಗಿ ಆರ್ಮ್ಸ್ ಇದಾಗೋದು ಇಲ್ಲಿ ಪ್ರೆಷರ್ ಬಿದ್ದು ಇಲ್ಲಿ ನೋಡ್ಬೋದು ಈ ಥರ ಇದಾಗುತ್ತೆ. ಸೊ ಅದರಿಂದ ಈ ವರ್ಕೌಟ್ಗಳನ್ನ ಮಾಡಿ ಪ್ರಾಪರ್ ಫಾರ್ಮಲ್ಲಿ ಹಿಂಗೆ ತೋರಿಸ್ಕೊಟ್ಟಿದ್ದೀನಿ ಇವಾಗ. ಸೊ ಇನ್ನೊಂದು ಸತಿ ಮಾಡಿಬಿಡೋಣ ಬೈಸಿಪ್ ವರ್ಕೌಟು, ನನ್ನ ಫೇವ್ರೆಟ್ ವರ್ಕೌಟು. ಸೊ 1, 2, 3, 4, 5, 6, 7, 8, 9, 10, 11, 12. So 1, 2, 3, 4, 5, 6, 7, 8, 9, 10, 11, 12. ಸೊ ವರ್ಕೌಟ್ ಮುಗೀತು ಬಿದ್ರಲ್ಲ ಆ ಥರ ಇತ್ತು ಅಂತ ವರ್ಕೌಟ್ ಇವತ್ತು ವರ್ಕೌಟ್ ಸೆಷನ್ನು. ಸೊ ಹಂಗೆ ಇವಾಗ ಸ್ಕಿಪ್ಪಿಂಗು ಮಾಡಿ ಗೈಸ್. ಸೊ ನೋಡೋದಿಲ್ಲ ಇದನ್ನು ಪ್ರಾಪರ್ನ ರೋಪ್ನ ಮುಂದೆ ಹಾಕ್ಕೊಂಡು ನೀವು ಮಾಡಬೇಕಾಗುತ್ತೆ. ಪ್ರಾಪರ್ ಹಿಂಗೆ ಪರ್ಪೆಂಡಿಕ್ಯುಲರ್ ಹಿಂಗೆ ಇಟ್ಕೊಂಡು ನಮ್ಮ ಶೋಲ್ಡರ್ಸ್ ಈ ಥರ ಹಿಂಗೆ ಇಟ್ಕೊಂಡು 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಅಂದ್ಕೊಳ್ಳಿ. ಸೊ ಇವಾಗ ಇನ್ನೊಂದು ವರ್ಕೌಟ್ ಇದೆ ಬೈಸಿಪ್. ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ. ಇದಕ್ಕೆ ವೈಡಾಗಿ ಒಂದು ಥರ ಇಟ್ಕೊಂಡು ಹಿಂಗೆ ಮಾಡಬೇಕು ಗೈಸ್. ಆಲ್ಮೋಸ್ಟ್ ಈ ಥರ ವೈಡಾಗಿ ಬೈಸಿಪ್ಗೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24. ಸೊ ನೆಕ್ಸ್ಟ್ ಇನ್ನೂ ಒಂದು ವರ್ಕೌಟ್ ಇದೆ ತೋರಿಸ್ತೀನಿ ಹತ್ರ ಮಾಡ್ಬೋದು ಅಂತ. ಸೊ ಗೈಸ್ ಇವಾಗ ಲಾಸ್ಟ್ ಆ್ಯಂಡ್ ಫೈನಲ್ ವರ್ಕೌಟ್ ಬಂದು ಆರ್ಮ್ಸ್ ವರ್ಕೌಟ್ ಅಂದ್ಕೊಳ್ಳಿ. ಸೊ ಈಗ ಇದಕ್ಕೆ ಕರೆಕ್ಟಾಗಿ ಹಿಂಗಿಟ್ಕೊಂಡು ಈ ಥರ ಮಾಡಬೇಕು. ಬೈಸಿಪ್ ಸ್ಟ್ರೇಟಾಗಿ ಹಿಂಗೆ ಇರಬೇಕು. ಜಸ್ಟ್ ಆರ್ಮ್ಸ್ ಮಾತ್ರ ಹಿಂಗೆ ಮೇಲೆ ಹೋಗ್ಬೇಕು ಈ ಥರ ಹಿಂಗೆ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23,
24, 25, 26, 27, 28, 29, 30. I'm good, guys. I'm super good, guys. ಇವಾಗ ಸೊ ಗೈಸ್ ಸೊ ವರ್ಕೌಟ್ ಆಗಿದೆ ಗೈಸ್. ಸೊ ಬನ್ನಿ ಇವಾಗ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ. ಪ್ರಾಪರ್ ಮೆಡಿಟೇಷನ್ ಸೆಷನ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್. ಸೊ ನಿಮ್ಮ ಕೈಗಳನ್ನ ಈ ಥರ ಹಿಂಗೆ ಇಟ್ಕೊಂಡು ಎರಡು ಕೈಯನ್ನು ಹಿಂಗೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಗಾಯ್ಸ್. ನಮ್ಮ ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕಾದ್ರೆ ಬ್ರೀತಿಂಗ್ ಎಕ್ಸಸೈಸಿಂದ ಲಂಗ್ಸ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಮತ್ತು ಬ್ರೀತಿಂಗ್ ಪ್ರಾಪರ್ ಮೊದಲೇ ನಾಸ್ಟಲ್ಸಲ್ಲಿ ಒಂದು 8 ನಾಸ್ಟಲ್ಸಲ್ಲಿ ಬ್ರೀತಿಂಗ್ ಮಾಡಿ ಬ್ರೀತ್ ಔಟ್ ಮಾಡಿ ಮಾಡಬೇಕಾಗುತ್ತೆ ಗೈಸ್. ಸೊ ಇದರಿಂದ ನೋಡಿದ್ರಲ್ಲ ಥರ ಮಾಡಿದೆ ಅಂತ. ಸೊ ಬನ್ನಿ ಗಾಯ್ಸ್. ಸೊ ಗಾಯ್ಸ್ ಇವತ್ತಿನ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಏನಂದರೆ, ಸೊ ನೀವು ಚೆನ್ನಾಗಿ ಈ ರೂಟೀನ್ ಫಾಲೋ ಮಾಡಿದ್ರೆ ನಿಮಗೆ ಆ ಥರ ಹಿಂಗೆ ಪ್ರಾಡಕ್ಟಿವ್ ಆಗಿರ್ಬೋದು ಪ್ರತಿಯೊಂದು ಟಾಸ್ಕಲ್ಲಿ ಮಾಡೋದ್ರಲ್ಲಿ ಅಂತ ತಿಳ್ಕೊಬೋದು ಗಾಯ್ಸ್ ಇವತ್ತಿನ ಬ್ಲಾಗಲ್ಲಿ. ಸೊ ಗಾಯ್ಸ್ ನೆಕ್ಸ್ಟು ಏನಂದರೆ, ನೀವು ತುಂಬ ಓವರ್ ಥಿಂಕ್ ಮಾಡಬಾರ್ದು ಗೈಸ್. ನಿಮ್ಗೆ ಏನನ್ಸುತ್ತೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಟಾಸ್ಕ್ನ ಮಾಡಿಕೊಂಡ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಬಿಟ್ಟು ಸುಮ್ಮನೆ ಓವರ್ ಥಿಂಕ್ ಮಾಡಿದ್ರೆ ನೀವು ಗೊತ್ತಿರೋ ಟಾಸ್ಕ್ನ ಮರ್ತೋಗ್ತೀರ ಹೆಂಗೆ ಮಾಡಬೇಕು ಅಂತ. ಮತ್ತು ನಿಮ್ಗೆ ತುಂಬಾ ಹಂಗೆ ಇವಾಗ ಮೇನಾಗಿ ಪ್ರಾಬ್ಲಮ್ ಆಗುತ್ತೆ ಏನೇ ಟಾಸ್ಕ್ ಮಾಡೋಕ್ಕಿಂತ ಮುಂಚೆ. ಸೊ ಅದರಿಂದ ದಯವಿಟ್ಟು ನೀವು ಪ್ರಾಪರಾಗಿ ಫೋಕಸ್ಡಾಗಿ ಡಿಸಿಪ್ಲಿನ್ನಾಗಿ ಹೆಂಗೆ ಪ್ರಾಡಕ್ಟಿವ್ ಆಗಿರಬೇಕು ಅಂದರೆ ನೀವು ಈ ಪ್ರತಿಯೊಂದು ಸ್ಟೆಪ್ಸ್ನ ಫಾಲೋ ಮಾಡಿ. ಸೊ ಅದಕ್ಕೆ ಮೇನಾಗಿ ವರ್ಕೌಟ್ ಮಾಡಿ ಮಾರ್ನಿಂಗ್ ಟೈಮಲ್ಲಿ, ಬೇರೆ ಈವ್ನಿಂಗ್ ಅಥವಾ ಆಫ್ಟರ್ನೂನ್ ಟೈಮಲ್ಲಿ ಮಾಡೋದ್ರಿಂದ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಯಾಕಂದರೆ ನೀವು ನೈಟ್ ಟೈಮ್ ಮಾಡಿದ್ರೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಸ್ಲೀಪು. ಸೊ ಅದರಿಂದ ಬಾಡಿ ಸ್ಟ್ರೆಸ್ಸಲ್ಲಿರುತ್ತಲ್ಲ, ಸೊ ಸ್ಲೀಪ್ ಶೆಡ್ಯೂಲ್ಗೂ ತುಂಬಾ ತೊಂದರೆ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ಬೆಳಗ್ಗೆನೇ ವರ್ಕೌಟ್ ಮಾಡಿ ನೀವು ಬೆಳಗ್ಗೆನೇ ವರ್ಕೌಟ್ ಮಾಡಿದಾಗ ಸೊ ನೀವು ತುಂಬಾ ಪ್ರೊಡಕ್ಟಿವ್ ಆಗಿರ್ಬೋದು ಡೇ ಟು ಡೇ ಟಾಸ್ಕ್ ಮಾಡೋದ್ರಲ್ಲಿ ಅಂತಲೇ ಹೇಳ್ಬೋದು ಗಾಯ್ಸ್. ಸೊ ನೆಕ್ಸ್ಟ್ ಬಂದು ಇವತ್ತಿನ ವ್ಲಾಗಲ್ಲಿ ಇನ್ನೊಂದೇನೆಂದರೆ, ನೀವು ಕರೆಕ್ಟಾಗಿ ಪ್ರಾಪರ್ ಆ್ಯಕ್ಷನ್ ತೊಗೊಂಡ್ರೇ ಏನಾದರೂ ಮಾಡೋಕ್ಕಾಗೋದು ಗೈಸ್. ನೋಡ್ತಾ ಇರ್ಬೋದು ಇವಾಗ. ಅದಕ್ಕೆ ನಿಮ್ಮ ಬ್ಲಾಗ್ ಮುಖಾಂತರ ಇದನ್ನ ಎಲ್ಲ ತಿಳಿಸ್ಕೊಡ್ತಾರೆ. ನೀವು ಯಾವ ಥರ ಹೆಂಗೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು. ಮತ್ತು ಹಿಂಗೆ ಇವಾಗ ಏನೇ ಒಂದು ಇವಾಗ ನಿಮಗೆ ಏನಂದರೆ ಮೇನಾಗಿ ನೀವು ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡ್ಬೇಕು ಗೈಸ್. ಜಾಸ್ತಿ ಅದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಇವಾಗ ಅವ್ರು ಆ ಥರ ಮಾಡ್ತಿದ್ದಾರೆ, ಇವ್ರು ಈ ಥರ ಮಾಡ್ತಿದ್ದಾರೆ ಅಂತ ಎಲ್ಲ ಏನೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಕಂಟೆಂಟ್ ಕ್ರಿಯೇಷನಲ್ಲೇ ಆಗಿರ್ಬೋದು. ಸೊ ನಿಮ್ಗೆ ಏನು ಯಾವ ಥರ ಇನ್ಫಾರ್ಮೇಟಿವ್ ಆಗಿ ತಿಳಿಸ್ಕೊಡ್ಬೋದು ಅಂತಲೇ ಈ ವ್ಲಾಗಲ್ಲಿ ಹೇಳ್ತಾ ಇರೋದು. ಸೊ ಅದಕ್ಕೆ ನೀವು ಇದನ್ನೆಲ್ಲ ಪ್ರಾಪರಾಗಿ ಫಾಲೋ ಮಾಡಿದ್ರೆ ನಿಮಗೂ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ಡೇ ಟು ಡೇ ಟಾಸ್ಕಲ್ಲಿ. ಸೊ ಅದರಿಂದ
ಇನ್ನೊಂದೇನಂದ್ರೆ ನಿಮ್ಗಿನ್ನ ಯಾವ ಥರ ಯುನಿಕ್ ಆಗಿ ಕಂಟೆಂಟ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಸೊ ನೆಕ್ಸ್ಟ್, ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಗಾಯ್ಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ 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 ಗಾಯ್ಸ್, ಬಾಯ್.